ಪ್ರಧಾನ ಅರ್ಚಕರಾಗಿರುವ ದೀಕ್ಷಿತರ ಜೊತೆ ಅವರನ್ನ ಮಾತಾಡಿಸ್ತಾ ಹೋಗೋಣ, ದೇವಸ್ಥಾನದ ಮಹತ್ವದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಮಸ್ತೆ. ಅಂದ್ರೆ ಈಗ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಮಕರ ಸಂಕ್ರಾಂತಿ ದಿವಸದಲ್ಲೇ ಇಷ್ಟೊಂದು ಪ್ರಾಮುಖ್ಯತೆ ಈ ದೇವಸ್ಥಾನಕ್ಕೆ ಅಂತ ಮೊದಲನೇದಾಗಿ ಹೇಳೋದಾಗಿದೆ. ಇವತ್ತು ಸಾಮಾನ್ಯವಾಗಿ ಎಲ್ಲ ಶಿವಾಲಯಗಳು ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿರುತ್ತೆ. ಆದರೆ ನಮ್ಮ ದೇವಸ್ಥಾನ ದಕ್ಷಿಣಾಭಿಮುಖವಾಗಿದೆ. ದಕ್ಷಿಣಾಭಿಮುಖವಾಗಿ ಯಾವ ಈಶ್ವರನ ದೇವಸ್ಥಾನನೂ ಇರೋದಿಲ್ಲ. ಬಲಭಾಗದಲ್ಲಿ ಅಮ್ಮನವರು ಕೂಡ ಎಲ್ಲೂ ಇರೋದಿಲ್ಲ. ನೀವು ಎಷ್ಟೇ ಈಶ್ವರನ ದೇವಸ್ಥಾನ ನೋಡಿ ಪೂರ್ವಾಭಿಮುಖವಾಗಿ ಪಶ್ಚಿಮಾಭಿಮುಖವಾಗಿರುತ್ತೆ. ಇಂಥ ದೇವಸ್ಥಾನಗಳಲ್ಲಿ ನಮ್ಮ ಸ್ವಾಮಿ ದಕ್ಷಿಣಾಭಿಮುಖವಾಗಿದ್ದಾರೆ. ಈಗ ಪೂರ್ವಾಭಿಮುಖವಾಗಿ ದೇವಸ್ಥಾನ ಇದೆ ಅಂದ್ರೆ ದಿನ ಸೂರ್ಯ ಹುಟ್ಟಿದಾಗೆಲ್ಲ ಈಶ್ವರನ ಮೇಲೆ ಬೀಳ್ಬೋದು. ಪಶ್ಚಿಮಾಭಿಮುಖವಾಗಿದೆ ಅಂದ್ರೆ ಮುಳುಗೋವಾಗೆಲ್ಲ ಈಶ್ವರನ ಮೇಲೆ ಬೀಳ್ಬೋದು. ಆದ್ರೆ ದಕ್ಷಿಣಾಭಿಮುಖವಾಗಿರೋ ಈಶ್ವರನ ಮೇಲೆ ದಕ್ಷಿಣಾಯನ ಪಥದಿಂದ ಉತ್ತರಾಯಣ ಪಥಕ್ಕೆ ಹೋಗುವಂತ ಸೂರ್ಯ ಭಗವಂತ ಈಶ್ವರನ ಪೂಜೆ ಮಾಡಿ ತದನಂತರ ಪ್ರವೇಶ ಮಾಡೋದೇ ಇಲ್ಲಿನ ವೈಶಿಷ್ಟ್ಯತೆ ಇದೆ. ಇವತ್ತು ಸಾಯಂಕಾಲ 5 ಗಂಟೆ 14 ನಿಮಿಷದಿಂದ 5 ಗಂಟೆ 17 ನಿಮಿಷದವರೆಗೂ ಆ ಸೂರ್ಯ ಪೂಜೆ ಆಗುತ್ತೆ. ಎಲ್ಲರೂ ಅದನ್ನ ದರ್ಶನ ಮಾಡುವಂತ ಒಂದು ಯೋಗ ಇಟ್ಕೊಂಡಿರ್ತಾರೆ. ಆ ಭಾಗ್ಯ ಇವತ್ತೆಲ್ಲರಿಗೂ ಸಿಗಲಿ ಅಂತ ಹೇಳಿ ದೇವಸ್ಥಾನದ ಮುಂಭಾಗದಲ್ಲಿ ವಿಶೇಷವಾಗಿ ಪೆಂಡಾಲ್ ಹಾಕಿ ಅದರೊಳಗೆ LED TV ಇಟ್ಟು ಎಲ್ಲರಿಗೂ ದರ್ಶನದ ಭಾಗ್ಯ ಕೊಡ್ತೀವಿ. ತದನಂತರ ಮೂಲಮೂರ್ತಿಯ ದರ್ಶನವನ್ನು ಕೂಡ ನಾವು ರಾತ್ರಿ 10 ಗಂಟೆವರೆಗೂ ಭಾಗ ತೆಗೆದು ಎಲ್ಲರಿಗೂ ಆ ವ್ಯವಸ್ಥೆಯನ್ನು ಏರ್ಪಾಡು ಮಾಡ್ತೀವಿ. ಅಂದ್ರೆ ಈಗಲೂ ಕೂಡ ಶಿವಾವತಿ ನದಿ ಅಂದ್ರೆ ಗಂಗೆ ಹರಿತಾರೆ ಅಂತ ಹೇಳ್ತಾರೆ, ಅದು ಈಗಲೂ ಹರಿತಾ ಇದೆಯಾ? ಇದ್ರ ಬಗ್ಗೆ ಅಲ್ಲಿ ಸಾಮಾನ್ಯವಾಗಿ ಗವಿ ಗಂಗಾಧರೇಶ್ವರ ಅಂತ ಸ್ವಾಮಿಗೆ ಹೆಸರೇ. ಗವಿ ಅಂದ್ರೆ ಗುಹೆ, ಗಂಗೆ ಅಂದ್ರೆ ಯಾವಾಗ್ಲೂ ಸ್ವಾಮಿ ಮುಂದೆ ನೀರು ಹರಿತಾ ಇರುತ್ತೆ. ಅಂದ್ರೆ ಗಂಗಾಧರನಿಗೆ ಜೊತೆಯಾಗಿರುತ್ತೆ. ಇಲ್ಲಿ ಸ್ವಾಮಿ ಲಿಂಗ ರೂಪವಾಗಿರೋದ್ರಿಂದ ಆ ಲಿಂಗ ರೂಪದ ಮಿಂದ ಬಿದ್ದಂತಹ ಜಲ ಯಾವಾಗಲೂ ಹರಿತಾ ಇರುತ್ತೆ. ಆದ್ರಿಂದನೇ ಗವಿ ಗಂಗಾಧರೇಶ್ವರ, ಗವಿಯಲ್ಲಿ ಗಂಗೆಯನ್ನು ಧರಿಸಿರುವಂತಹ ಈಶ್ವರನೇ ಗವಿ ಗಂಗಾಧರೇಶ್ವರ ಅಂತ ಆ ನಾಮದ ವಾಕ್ಯ ಇದೆ. ಅಂದ್ರೆ ಮೊದಲೆಲ್ಲ ತಗ್ಗಿ ಬಗ್ಗಿ ನಡಿಬೇಕು ಅನ್ನೋ ಕಾರಣಕ್ಕೆ ಮನೆ ಬಾಗಿಲಿನ ಚಿಕ್ಕದಾಗಿರ್ತಾ ಇದ್ವು, ಒಂದು ತಗ್ಗಿ ಬಗ್ಗಿ ನಡಿಬೇಕು ಅಂತ ಹೇಳಲಾಗ್ತಾ ಇತ್ತು. ಅದೇ ರೀತಿ ಈ ದೇವಸ್ಥಾನ ಕೂಡ ಇರುವಂತದ್ದು. ಅಂದ್ರೆ ಗುಹೆ ಒಳಗಡೆ ದೇವಸ್ಥಾನ ನಿರ್ಮಾಣ ಆಗಿರೋದು, ಹಾಗೆ ಇದು ಸ್ವಯಂಭೂ ದೇವಸ್ಥಾನ ಅಂತ ಕೂಡ ಹೇಳಲಾಗುತ್ತೆ. ಇದ್ರ ಬಗ್ಗೆ ಹೇಳೋದಾಗಿದೆ. ಸಾಮಾನ್ಯವಾಗಿ ಎಲ್ಲರೂ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ದಿನ, ವಾರ, ನಕ್ಷತ್ರ, ತಿಥಿ ಇದನ್ನೆಲ್ಲ ನೋಡಿ ಆ ಲಗ್ನಗಳಲ್ಲಿ ಅನುಕೂಲವಾಗಿದೆಯಾ ಅಂತ ಅದನ್ನು ನೋಡಿ ಆಮೇಲೆ ಪ್ರತಿಷ್ಠಾಪನೆ ಮಾಡುವಂತ ವ್ಯವಸ್ಥಿತ ಇರುತ್ತೆ. ಇಲ್ಲಿ ಋಷಿ ಪೂಜಾ ವಿಧಿ ಅಂತ ಮೊದಲು ನಮ್ಮಲ್ಲಿ ಪೂಜೆಗಳಲ್ಲಿ 3 ಪೂಜಾ ಇದೆ. ಒಂದು ಋಷಿ ಪೂಜೆ, ಒಂದು ದೇವ ಪೂಜೆ, ಒಂದು ಮನುಷ್ಯ ಪೂಜೆ ಅಂತ. ಮನುಷ್ಯ ಪೂಜೆ ಅಂದ್ರೆ ನಮಗೆ ಅನುಕೂಲವಾಗಿ ವಿಶಾಲವಾಗಿ ಎತ್ತರವಾಗಿ ಕಟ್ಟಿ ಫ್ಯಾನ್ಗಳಾಕಿ AC ಹಾಕಿ ಇದನ್ನೆಲ್ಲ ಅಲಂಕಾರ ಮಾಡುವಂಥದ್ದು ಮನುಷ್ಯ ನಿರ್ಮಿತವಾದ ದೇವಸ್ಥಾನಗಳು. ಋಷಿ ಪೂಜೆ ಅಂದ್ರೆ ಋಷಿಗಳು ತಪಸ್ಸು ಕೂತ್ಕೊಂಡಾಗ ತಮ್ಮನ್ನು ಬಿಟ್ಟು ಬೇರೆ ಏನು ಅವರಿಗೆ ಕಾಣಬಾರ್ದು. ಆ ಕಣ್ಣು ಮುಚ್ಚಿದಾಗ ಶಿವಲಿಂಗನೇ ಕಾಣಬೇಕು, ಬೇರೆ ಏನು ಅವರಿಗೆ ದರ್ಶನ ಆಗ್ಬಾರ್ದು. ಉದಾಹರಣೆ, ಎಲ್ಲರನ್ನ ನಿಲ್ಲಿಸಿ ದ್ರೋಣಾಚಾರ್ಯರು ಬಾಣದ ವಿದ್ಯೆಯನ್ನು ಕಲ್ತ್ಕೊಡುವಾಗ ಒಬ್ಬೊಬ್ರು ಏನಪ್ಪಾ ಮರದಲ್ಲಿ ಏನ್ ಕಾಣಿಸ್ತಾ ಇದೆ, ಮರ ಎಲೆ ಕಾಣಿಸ್ತಾ ಇದೆ, ಕೊಂಬೆ ಕಾಣಿಸ್ತಿದೆ ಅಂತ ಎಲ್ಲರೂ ಹೇಳ್ಕೊಂಡ್ಬಂದ್ರು. ದ್ರೋಣಾಚಾರ್ಯರು ಹೇಳಿದ್ದೇನಪ್ಪ ಅಂದ್ರೆ ಆ ಗಿಣಿಯ ಕಣ್ಣನ್ನ ಗುರಿ ಇಡಿ ಅಂತ ಹೇಳಿದ್ರು. ಎಲ್ಲರಿಗೂ ಅದು ಕಾಣಿಸ್ತಿಲ್ಲ. ಪಕ್ಕದಲ್ಲಿ ಇದು ರಂಬೆ, ಅದ್ರ ಪಕ್ಕದಲ್ಲಿ ಇದ್ದು ಎಲೆ ಅಳ್ಳಾಡ್ತಾ ಇರೋ ಗಾಳಿ, ಇದನ್ನೇ ಹೇಳ್ತಾ ಇದ್ರೆ ಹೊರತು ಯಾರು ಅದನ್ನು ಸರಿಯಾಗಿ ಹೇಳಿಲ್ಲ. ಅರ್ಜುನನ್ ಬಂದಾಗ ಏನ್ ಕಾಣಿಸ್ತಿದೆ ಅಂದ್ರೆ ಗಿಣಿಯ ಕಣ್ಣು ಮಾತ್ರ ಕಾಣಿಸ್ತಿದೆ ಅನ್ನೋ ಏಕಾಗ್ರತೆ. ಆ ಏಕಾಗ್ರತೆ ತರ ತಲೆ ಒಡ್ಕೊಂಡು ತಲೆ ಬಗ್ಸಿ ದೇವ್ರ ಮುಂದೆ ಬಂದು ನಿಂತ್ಕೊಂಡಾಗ ಆ ತಲೆಗೆ ಬಿದ್ದ ನೋವಿನಿಂದ ನಮಗ್ ಭಕ್ತಿ ಬರುತ್ತೆ. ಯಾವಾಗ ನೋವು ಅಯ್ಯೋ ಅಂತ ಹೇಳ್ತೀವಿ, ಅದು ನೋವಾದಾಗ. ಕಷ್ಟ ಯಾವಾಗ ಬರುತ್ತೆ ಯಾವಾಗಲೇ ದೇವಸ್ಥಾನಕ್ಕೆ ಬರೋದು. ಸುಖ ಇದ್ದಾಗ ಯಾರು ಬರ್ತಾರೆ ದೇವಸ್ಥಾನಕ್ಕೆ? ಬರಲ್ಲ. ಅದು ಎಲ್ಲೋ ಒಬ್ರು ಇರ್ತಾರೆ, ಬರ್ತಾರೆ, ಅವ್ರು ಮಾಡಿದ ಪುಣ್ಯನೇ ಎಲ್ಲರಿಗೂ ಸಿಗುತ್ತೆ ಅಂತ. ಆ ರೀತಿಯಾಗಿ ತಲೆ ಬಗ್ಗಿಸಿ ನಡಿ ಅನ್ನೋದಕ್ಕೆ ಗುಹಾಲಯನೇ ಶ್ರೇಷ್ಠ. ನಮ್ಮಲ್ಲಿ ಎಷ್ಟೇ ದೊಡ್ಡ ಮನುಷ್ಯ ಆಗಿರ್ಲಿ, ಎಷ್ಟೇ ವ್ಯಕ್ತಿತ್ವ ಇರಲಿ, ಬಂದ್ರೆ ದೇವಸ್ಥಾನಕ್ಕೆ ತಲೆ ಬಗ್ಗಿಸ್ಬೇಕು. ಅಂತ ತಲೆ ಬಗ್ಗಿಸುವಂತ ಈಶ್ವರನೇ ಗಂಗಾಧರೇಶ್ವರ. ಓಕೆ, ಇದ್ರ ಜೊತೆಗೆ ಈ ದೇವಸ್ಥಾನದಲ್ಲಿ ರಹಸ್ಯ ಮಾರ್ಗಗಳಿವೆ. ಅಂದ್ರೆ ಶಿವಗಂಗೆಗೆ ಹಾಗೆ ಕಾಶಿಗೆ ಅಂತ ಹೇಳಲಾಗುತ್ತೆ. ಆ ದ್ವಾರಕ್ಕೆ ಈಗ ಪ್ರವೇಶ ಇದೆಯಾ? ಮೊದಲೆಲ್ಲ ಇಲ್ಲಿಗೆ ಭಾರದ್ವಾಜ ಮಹರ್ಷಿಗಳು ಹಾಗೆ ಗೌತಮ ಮಹರ್ಷಿಗಳು ಹೋಗ್ತಾ ಇದ್ರು, ಪೂಜೆ ಸಲ್ಲಿಸ್ತಾ ಇದ್ರು, ಮಧ್ಯಾಹ್ನ ಹೊತ್ತಿಗೆ ಬರ್ತಾ ಇದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಏನು ಮಹತ್ವ ಇದೆ ತಿಳಿಸ್ಕೊಡಿ. ಪ್ರಾತಃ ಅಂತೂ ವಾರಣಾಸ್ಯಾಂ ಮಾಧ್ಯಾಹ್ನೆ ಗಂಗಾಧರ ಸಂಧ್ಯಾ ಶಿವಗಂಗಾತು ತ್ರಿಕಾಲ ಪೂಜೆ ಮುಚ್ಚತೆ ಅಂತ ಶಾಸ್ತ್ರ ವಾಕ್ಯ ಇದೆ. ಎಲ್ಲ ಋಷಿಗಳು ತಮ್ಮ ಪೂಜೆಯನ್ನು 3 ಕಾಲ ಮಾಡ್ತಾ ಇದ್ರು ಅಂತ ಶಾಸ್ತ್ರ ಹೇಳುತ್ತೆ. ಅದೇ ರೀತಿಯಾಗಿ ಗೌತಮರು ಭಾರದ್ವಾಜರು ತಮ್ಮ ತ್ರಿಕಾಲ ಪೂಜೆಯಲ್ಲಿ ಪ್ರಾತಃ ಅಂತೂ ವಾರಣಾಸ್ಯಾಂ ಗಂಗಾ ನದಿ ತಟಾಕದಲ್ಲಿರುವಂತಹ ವಿಶ್ವನಾಥನನ್ನ ಪೂಜೆ ಮಾಡ್ತಾ ಇದ್ರು. ಮಾಧ್ಯಾಹ್ನೇತು ಗಂಗಾಧರ ಮಧ್ಯಾಹ್ನ ಗವಿಯಲ್ಲಿರೋ ಗಂಗಾಧರೇಶ್ವರನ ಪೂಜೆ ಮಾಡ್ತಾ ಇದ್ರು. ಸಂಧ್ಯಾ ಶಿವಗಂಗಾತು ಪರ್ವತದಲ್ಲಿರುವಂತಹ ಈಶ್ವರನ ಸಂಧ್ಯಾ ಕಾಲದಲ್ಲಿ ಪೂಜೆ ಮಾಡ್ತಾ ಇದ್ರು. ಈ ಋಷಿ ಪೂಜೆಯ 3 ಕಾಲಗಳಲ್ಲಿ ಮಾಧ್ಯಾಹ್ನಕ್ಕೆ ಪೂಜೆ ಆದಂತಹ ಈ ಗಂಗಾಧರೇಶ್ವರ ಋಷಿಗಳೇ ಪ್ರತಿಷ್ಠೆ ಮಾಡಿರೋದ್ರಿಂದ ಸ್ವಾಮಿಯನ್ನ ದಕ್ಷಿಣಾಭಿಮುಖವಾಗಿಟ್ಟು ಮೂಲಮೂರ್ತಿಯೇ ದಕ್ಷಿಣಾಮೂರ್ತಿಯನ್ನಾಗಿ ಮಾಡಿರೋದು ಈ ದೇವಸ್ಥಾನದ ವೈಶಿಷ್ಟ್ಯತೆ.
ಹಾಗೆ ಇಲ್ಲಿ ನಂದಿ ಹಾಗೆ ಶಿವ ಸ್ವಯಂಭೂ ಅಂತ ಹೇಳಲಾಗುತ್ತೆ. ಇನ್ನು 9ನೇ ಶತಮಾನದಲ್ಲಿ ದೇವಸ್ಥಾನ ನಿರ್ಮಾಣ ಆಗುವಂತ ಕೂಡ ಪ್ರತೀತಿ ಇದೆ. ಜೊತೆಗೆ 16ನೇ ಶತಮಾನದಲ್ಲಿ ಕೆಂಪೇಗೌಡರು ಇದನ್ನ ಇನ್ನಷ್ಟು ಉನ್ನತೀಕರಣಗೊಳಿಸಿದ್ರು ಅಂತ ಕೂಡ ಹೇಳಲಾಗುತ್ತೆ. ಅಂದ್ರೆ ಯಾವ್ಯಾವ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳೋದಾದ್ರೆ ಈಗ ಸಾಮಾನ್ಯವಾಗಿ 9ನೇ ಶತಮಾನ 10ನೇ ಶತಮಾನ ಅದಕ್ಕೆಲ್ಲ ಶತಮಾನದ ವೈಶಿಷ್ಟ್ಯತೆ ಇದೆ. ಗೌತಮರು ಭಾರದ್ವಾಜರು ಅಂತ ಕಾಲ ನಾವು ಹೇಳಬೇಕಾದ್ರೆ ತ್ರೇತಾಯುಗ, ತ್ರೇತಾ ದ್ವಾಪರೇ ಕಲಿ 3 ಯುಗ ಆಗಿದೆ. ಸೊ ತ್ರೇತಾಯುಗದಲ್ಲಿ ಮಹರ್ಷಿಗಳು ತಮ್ಮ ತ್ರಿಕಾಲ ಪೂಜೆಯನ್ನ ಈ ಗುಹೆಯಲ್ಲಿ ಆರಂಭ ಮಾಡಿಕೊಂಡು ಒಂದು ಪ್ರತೀತಿ ಇದೆ. ಅದಕ್ಕೆ ಇದು ಯುಗ ಅಲ್ಲ. ಇದನ್ನ ಮಾಡಿ ಕೆಂಪೇಗೌಡರು ಜೀರ್ಣೋದ್ಧಾರ ಮಾಡ್ತಾ 16ನೇ ಶತಮಾನ ಅದು ನಡೆಯುತ್ತೆ. ಹಾಗೆ ಇದನ್ನು ಜೀರ್ಣೋದ್ಧಾರ ಮಾಡಿದ್ದೇ ಲೆಕ್ಕ ಸಿಗುತ್ತೆ ಹೊರತು ಇದರ ಪೂರ್ವ ಇತಿಹಾಸ ಗೌತಮರ ಕಾಲ ಅಂದ್ರೆ ತ್ರೇತಾಯುಗ ರಾಮರ ಕಾಲ ಅಂತ ನಾವು ಇನ್ನು ಕೆಲವೊಂದು ದೇವಸ್ಥಾನಗಳಲ್ಲಿ ಇದೇ ರೀತಿ ಪೂಜೆ ಸಲ್ಲಿಸಬೇಕು ಅಂತ ಹೇಳಲಾಗುತ್ತೆ. ಅಂದ್ರೆ ಭಕ್ತಾದಿಗಳು ಇದೇ ರೀತಿಯ ಫಾರ್ಮೆಟ್ ಅಲ್ಲಿ ಪೂಜೆ ಮಾಡಬೇಕು, ಆ ರೀತಿಯಾಗಿ ಏನಾದರೂ ನಮ್ಮ ಆಗಮದಲ್ಲಿ ಕಾಮಿಕಾಗಮ ಕಾರಣಾಗಮ ಅಂತ 2 ಆಗಮಗಳ ವೈಶಿಷ್ಟ್ಯವಾಗಿದೆ. ನಮ್ಮಲ್ಲಿ 28 ಆಗಮಗಳಿದೆ. 28 ಆಗಮಗಳಲ್ಲಿ ಕಾರಣಾಗಮ ಕಾಮಿಕಾಗಮ ಅನ್ನೋದೇ ಬಹಳ ವಿಶೇಷವಾದ ಆಗಮಗಳು. ಆ ರೀತಿಯಾಗಿ ಪೂಜೆ ಮಾಡಬೇಕು ಅಂದಾಗ ಸ್ವಯಂಭುವ ಮತಾನರಂ, ಇದು ಸ್ವಯಂಭೂ ಮೂರ್ತಿ ಆಗಿರೋದ್ರಿಂದ ದಕ್ಷಿಣಾಭಿಮುಖವಾಗಿರೋದ್ರಿಂದ ಕಾರಣಾಗಮದಿಂದಲೇ ಇದನ್ನ ಪೂಜೆ ಮಾಡಬೇಕು. ಎಲ್ಲರೂ ಇದನ್ನು ಪೂಜೆ ಮಾಡುವಂತ ವೈಶಿಷ್ಟ್ಯತೆ ಇಲ್ಲ. ಎರಡನೇದು ಇಂಥ ಗೋತ್ರದವರೇ ಪೂಜೆ ಮಾಡಬೇಕು ಅಂತಿದೆ. ಅದು ಸಪ್ತ ಋಷಿಗಳಲ್ಲಾದಂತಹ ಕೌಶಿಕ ಮಹರ್ಷಿಗಳೇನಿದ್ದಾರೆ ಅವರು ಕೂಡ ಸಪ್ತ ಋಷಿಗಳಲ್ಲಿ ಒಬ್ಬರಾಗಿರೋದ್ರಿಂದ, ಗೌತಮರು ಭಾರದ್ವಾಜರು ಸಪ್ತ ಋಷಿಗಳಲ್ಲಿ ಇರೋದ್ರಿಂದ ಅವರು ಪೂಜೆ ಮಾಡಿದ ಲಿಂಗವನ್ನು ಇಂಥ ಋಷಿವರ್ಯದ ಪರಂಪರೆಯಲ್ಲಿ ಬಂದಿರೋರೇ ಪೂಜೆ ಮಾಡಬೇಕು ಅಂತೇಳಿ ಇದು ನಮ್ದು 6ನೇ ತಲೆಮಾರ ಇನ್ನ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರೋದು. 7ನೇ ನನ್ನ ಮಗ ಇದ್ದಾನೆ, ಮೊಮ್ಮಗ ಇದ್ದಾನೆ, ಅವರು ಪೂಜೆ ಮಾಡ್ತಾ ಇದ್ದಾರೆ. ಅವನ ಅನುಗ್ರಹ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಮ್ಮ ವಂಶ ಪೂಜೆ ಮಾಡ್ತಾರೆ. ಪ್ರಮುಖವಾಗಿ ಇವತ್ತು ಮಕರ ಸಂಕ್ರಾಂತಿ, ಅಂದ್ರೆ ಇಷ್ಟು ದಿನ ಪೂಜೆ ಮಾಡೋದಕ್ಕೂ ಇವತ್ತು ಏನಾದ್ರೂ ಸ್ಪೆಷಾಲಿಟಿ ಇದೆಯಾ, ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಗುರುಗಳೇ? ಹಾಗಾದ್ರೆ ಈಗ ಸ್ಪೆಷಾಲಿಟಿ ಅಂತ ನಾವು ಹೇಳೋದಂದ್ರೆ ಗುಹೆಯಲ್ಲಿರೋ ಈಶ್ವರನ ಪೂಜೆ ಮಾಡೋದೇ ದೊಡ್ಡದು. ಈಗ ಸಾಮಾನ್ಯವಾಗಿ ತಪಸ್ ಮಾಡಬೇಕು ಅಂದ್ರೆ ಅವರಿಗೆ ಗುಹೆ ಇರಬೇಕು, ಅಕ್ಕಪಕ್ಕ ಡಿಸ್ಟರ್ಬೆನ್ಸ್ ಇರಬಾರ್ದು. ಕೂತ್ಕೊಂಡು ನಾವು ಕಣ್ಣು ಮುಚ್ಕೊಂಡ ತಕ್ಷಣ ರೇಷನ್ ಅಂಗಡಿ ಅರ್ಕಾಜಿ ತಂದೇನೋ ಅಂತ ಕೇಳಿದ್ರೆ ನಮ್ಮ ಗಮನ ಅಲ್ಲಿ ಹೊರಟೋಗುತ್ತೆ. ಅಂತ ಯಾವ ಗಮನಗಳು ಬರೆದಿರೋ ಹಾಗೆ ಆ ಸ್ವಾಮಿಯಲ್ಲಿ ಏಕಾಂತವಾಗಿ ನಾವು ಕೂತ್ಕೊಂಡಾಗ ನಮ್ಗೆ ಏಕಾಗ್ರತೆ ಬರಬೇಕು. ನಮಗೆ ಮುಂದೆ ಹೇಳಿದ ಕಥೆ ತರ ಆ ಏಕಾಗ್ರತೆ ಎಲ್ಲಿ ಬರುತ್ತೆ ಅಂದ್ರೆ ನಮ್ಮ ದೃಷ್ಟಿ ನೇರವಾಗಿ ಈಶ್ವರನ ಮೇಲೆ ಬೀಳಬೇಕು. ಅಂತ ದೃಷ್ಟಿ ಸಿಗುವಂತ ಸ್ಥಳ ಯಾವುದಪ್ಪ ಅಂದ್ರೆ ಗವಿ. ಬೇರೆ ದೇವಸ್ಥಾನಗಳೆಲ್ಲ ವಿಶೇಷವಾಗಿರುತ್ತೆ, ಫ್ಯಾನ್ ಓಡ್ತಾ ಇರುತ್ತೆ, AC ಇರುತ್ತೆ, ಮೈಕ್ಗಳಕ್ಕೆ ಹಾಕಿರ್ತಾರೆ, ಹಾಡುಗಳು ಓಡ್ತಾ ಇರುತ್ತೆ, ಬರೋರು ಹೋಗೋರು ಅನ್ನೋರು ಕತೆ ಮಾತಾಡ್ತಾ ಇರ್ತಾರೆ. ಅದ್ರಲ್ಲಿ ನಾನು ಈ ದೇವಸ್ಥಾನಕ್ಕೆ ಕ್ಯಾಮ್ರಾ ಹಾಕೊಟ್ಟೆ, 3 ಟ್ಯೂಬ್ ಲೈಟ್ ಹಾಕೊಟ್ಟೆ, ದೇವಸ್ಥಾನ ಕಟ್ಟೋನು ಇನ್ನೂ ಇದನ್ನು ಪುಣ್ಯ 3 ಟ್ಯೂಬ್ ಲೈಟ್ ಹಾಕೊಂಡು 4 ಸರಿ ಹೇಳ್ತಾನೆ. ಈ ರೀತಿ ಅದೆಲ್ಲ ಯಾವ ಅವಕಾಶವೂ ನಮ್ಮ ದೇವಸ್ಥಾನದಲ್ಲಿಲ್ಲ. ಬಂದಾಗ ತಲೆ ಹೊಡೆದ ತಕ್ಷಣ ತಲೆ ಬಗ್ಸಿ ಆ ಈಶ್ವರನ ನೋಡ್ತೀವಲ್ಲ, ಅದೇ ಗಂಗಾಧರೇಶ್ವರನ ದೇವಸ್ಥಾನದ ವೈಶಿಷ್ಟ್ಯ. ಅಂದ್ರೆ ಇವತ್ತು ಲಕ್ಷಾಂತರ ಜನ ಭಕ್ತಾದಿಗಳು ಕೂಡ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಏನೇನು ಬಿಗಿ ಭದ್ರತೆ ಆಗಿರಬಹುದು ಅಥವಾ ಅವರಿಗೆ ಏನೇನು ವ್ಯವಸ್ಥೆಗಳನ್ನ ಕಲ್ಪಿಸಿದ್ರೆ? ನಾವು ದೇವಸ್ಥಾನದ ಕಮಿಟಿ ವತಿಯಿಂದ ಎಲ್ಲರಿಗೂ ವ್ಯವಸ್ಥೆಯನ್ನು ಏರ್ಪಾಡು ಮಾಡಿದ್ದೀವಿ. ನಮಗೆ ಜನ ಯಾವಾಗ ಈಗ ಬರ್ತಾರೆ, ಸ್ವಾಮಿ ದರ್ಶನ ಮಾಡ್ಕೊಂಡು ಹೊರಟೋಗ್ತಾರೆ. ಈಗ ಬೆಳಗಿನ ಕಾರ್ಯಕ್ರಮದಲ್ಲಿ ಏನೂ ತೊಂದರೆ ಇಲ್ಲ. ಸಾಯಂಕಾಲ ಸೂರ್ಯನ ಬೆಳಕಾದ ನಂತರ ಎಲ್ಲ ಬಂದು ಮೂಲಮೂರ್ತಿಯನ್ನು ದರ್ಶನ ಮಾಡಬೇಕು ಅಂತ ಆಸೆ ಎಲ್ಲರಿಗೂ ಇರುತ್ತೆ. ಯಾಕಂದ್ರೆ ಸೂರ್ಯನ ಬೆಳಗ್ಗೆ ನೋಡಬೇಕು ಅಂತ ಆಸೆ. ಇದು ಗವಿ ಆಗಿರೋದ್ರಿಂದ ತುಂಬಾ ಜನಕ್ಕೆ ಅವಕಾಶ ಆಗಿರೋದಿಲ್ಲ. ಆ ಕಾರಣದಿಂದ ನಾವು LED ಇಟ್ಟೋದನ್ನ ಎಲ್ಲೋ ಇವಾಗ ಅಯ್ಯಪ್ಪನ ದೇವಸ್ಥಾನದಲ್ಲಿ ಬೆಳಕು ಬೀಳುತ್ತೆ. ಇವತ್ತು ನಾವು ಟಿವಿ ನೋಡಿ ಸಂತೋಷ ಬೆಳೆಸುವ ವೆಂಕಟರಮಣ ಸ್ವಾಮಿಗೆ ಏನು ವಿಶೇಷವಾಗಿ ಅಭಿಷೇಕ ಅಲಂಕಾರ ಆಗ್ತಿದೆಯೋ, ರಥೋತ್ಸವ ಆಗ್ತಿದೆಯೋ, ಅದನ್ನ ಟಿವಿ ನೋಡಿ ಮಾಡ್ತೀವ. ಇದಕ್ಕೆಲ್ಲ ಮೂಲ ಕಾರಣ ನಿಮ್ಮ ಮಾಧ್ಯಮದವರು. ಈ ಮಾಧ್ಯಮದವರ ದಶೆಯಿಂದ ಮನೆಯಲ್ಲಿ ಕೂತು ಈಶ್ವರನ ದರ್ಶನ ಮಾಡಿ ಅಲ್ಲಿ ನಮಃಶಿವಾಯ ಪಠಣೆ ಮಾಡಿ ತದನಂತರ ಯಾವತ್ತು ಬಿಡುವಾಗುತ್ತೋ ಅವತ್ತು ಬಂದು ಈಶ್ವರನ ದರ್ಶನ ಮಾಡಿದ್ರೆ ಅಲ್ಲಿಗೆ ಅಲ್ಲಿನ ಪುಣ್ಯ ಸರಿ ಹೋಗುತ್ತೆ. ಕೊನೆಯದಾಗಿ ನಮ್ಮ ಅಶ್ವಮೇಧ ಚಾನೆಲ್ನ ವೀಕ್ಷಕರಿಗೆ ಏನಂತ ಆಶೀರ್ವಾದ ಮಾಡ್ತೀರಾ? ಅಶ್ವಮೇಧ ಅಂತ ಒಳ್ಳೆ ಹೆಸರಿಟ್ಟಿದ್ದೀರಾ. ಅಶ್ವದ ಹೆಚ್ಚು ವೇಗವಾಗಿ ಎಲ್ಲ ವಿಷಯವೂ ಎಲ್ಲರ ಕಿವಿಗೆ ಕಣ್ಣಿಗೆ ಬಿದ್ದು ಮನಸ್ಸು ನೆಮ್ಮದಿ ಆಗಲಿ ಅಂತ ಧನ್ಯವಾದಗಳು.